ಅಪ್ಪ ನೀನು ಯಾಕೆ ಇಲ್ಲಿಗೆ ಬರಕ್ಕೆ ಹೋದೆ? ನಿನಗೆ ಎಷ್ಟು ಬೇಜಾರಾಗೋ ಹಾಗೆ ಮಾತಾಡಿದ್ರು ನೋಡು. ನಿನಗೆ ಯಾಕಪ್ಪ ಇಷ್ಟೊಂದು ಸಹನೆ? ನನ್ನಿಂದ ಇಷ್ಟೊಂದು ಅವಮಾನ ಯಾಕಪ್ಪ ಅನುಭವಿಸ್ಬೇಕು? ಅಯ್ಯೋ ಏನು ಅವಮಾನ ಮಗಳೇ, 3 ಜನ ಹೆಣ್ಮಕ್ಳು ಹೆತ್ತವನ್ಗೆ ಇದೇನು ಹೊಸ್ತಲ್ಲ. ನಿನ್ ಜೀವನ ಚೆನ್ನಾಗಾಗತ್ತಂದ್ರೆ ಇಂಥ 100 ಅವಮಾನ ಬೇಕಾದ್ರೂ ಎದುರಿಸ್ತೀನಮ್ಮ. ಇಲ್ಲಪ್ಪ, ನನ್ನ ಜೀವನ ಮುರಿದೋಗಿರೋ ಕನ್ನಡಿ ಹಾಗೆ. ಚೂರಾಗಿರೋ ಗಾಜನ್ನ ಒಟ್ಟು ಕೂಡಿಸ್ಬೋದು, ಆದ್ರೆ ಬಿಂಬ ಸರಿಯಾಗಿ ಕಾಣಿಸಲ್ಲ. ಯಾಕಾಗ ಹೇಳ್ತೀಯ ಮಗಳೇ, ಯಾಕಾಗ ಹೇಳ್ತೀಯ? ಕನ್ನಡಿ ಹೊಡೆದೋದ್ರೆ ಹೊಸದ್ ತಂದ್ರಾಯ್ತು. ಜೀವನದಲ್ಲೂ ಹಾಗೆ ಏನೋ ಪರಿಸ್ಥಿತಿ ತಪ್ಪು ನಿರ್ಧಾರ ಮಾಡಿಬಿಡ್ತೀವಿ, ಅದನ್ನು ಸರಿ ಮಾಡಿಕೊಂಡು ಜೀವನದಲ್ಲಿ ಮುಂದುವರಿಬೇಕಮ್ಮ. ಆಗ್ಲೇ ಯಶಸ್ಸು ಕಾಣೋಕ್ ಸಾಧ್ಯ. ಇಲ್ಲಪ್ಪ, ನೀನ್ ಏನೇ ಹೇಳಿದ್ರು ನನಗೆ ಸಿದ್ದು ಅವ್ರನ್ನ ನನ್ನ ಗಂಡನಾಗಿ ಒಪ್ಕೊಳಕ್ಕಾಗಲ್ಲ. ಹಾಗೆ ಹೇಳ್ಬೇಡ ಮಗಳೇ, ಹಾಗೆ ಹೇಳ್ಬೇಡ ಮಗಳೇ. ಅವರು ನೋಡಿದ್ರೆ, ಅವ್ರ ಮಾತು ಕೇಳಿದ್ರೆ ನಿನ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ಸುತ್ತಮ್ಮ. ನೋಡು, ಒಂದು ದಿನ ಅವರ ತಂದೆ ತಾಯಿಗೆ ಎದುರು ಉತ್ತರ ಕೊಡದೇ ಇರುವಂತವ್ರು ಅವ್ರನ್ನೆಲ್ಲ ವಿರೋಧ ಕಟ್ಕೊಂಡು ನಿನ್ನ ಮನೆ ಕರ್ಕೊಂಡ್ಬಂದಿದ್ದಾರೆ. ಅಷ್ಟು ಜನದ ಮುಂದೆ ಸಮಾವೇಶದಲ್ಲಿ ತಾಳಿ ಕಟ್ಟೋ ನಾನೇ ಅಂತ ಒಪ್ಕೊಂಡಿದ್ದಾರೆ. ಯೋಚನೆ ಮಾಡು, ನಿನ್ ಮೇಲೆ ಅವ್ರಿಗೆ ಪ್ರೀತಿ ಇಲ್ಲ ಅಂದ್ರೆ ಇದನ್ನೆಲ್ಲ ಮಾಡಕ್ ಆಗ್ತಿತ್ತ? ಇಲ್ಲಪ್ಪ, ಅದೆಲ್ಲ ಅವ್ರ ನಾಟಕ ಅಷ್ಟೇ. ಎಷ್ಟೊಂದ್ಸಲ ನಾನು ಅಮ್ಮ ನನಗೆ ತಾಳಿ ಕಟ್ಟಿದ್ ಯಾರು ಹುಡ್ಕೊಡಿ ಅಂತ ಕೇಳಿದಾಗ ಹುಡ್ಕೊಡ್ತೀನಿ ಅಂತ ಹೇಳಿದವರು ಕೊನೆಯಲ್ಲಿ ನಾನೇ ಕೊಟ್ಟವನು ಅಂತ ನನಗೆ ನಂಬಿಕೆ ದ್ರೋಹ ಮಾಡಿದವು. ನಾನು ಯಾವತ್ತೂ ಅವ್ರನ್ನ ಗಂಡನಾಗಿ ಒಪ್ಕೊಳ್ಳಲ್ಲಪ್ಪ. ಅಯ್ಯೋ, ಹಾಗೆ ಹೇಳ್ಬೇಡ ಮಗಳೇ, ದಯವಿಟ್ಟು ಹಾಗೆ ಹೇಳ್ಬೇಡ. ನೋಡಮ್ಮ, ನನ್ನ ಮಾತಿಗೆ ಬೆಲೆ ಕೊಟ್ಟು ಅಳಿಯಂದಿರ ಜೊತೆ ಈ ಮನೆಗೆ ಬಂದಿದ್ಯಾ. ಇನ್ನೊಂದು ಮಾತು ಹೇಳ್ತೀನಿ, ಗಂಡ ಹೆಂಡತಿ ಸಂಬಂಧದಲ್ಲಿ ಪ್ರೀತಿ ತುಂಬಾ ಮುಖ್ಯ ಮಗಳೇ. ಆ ಜವಾಬ್ದಾರಿ ಹೆಣ್ಣಿನ ಮೇಲೆ ಹೆಚ್ಚಿರುತ್ತೆ, ಅದನ್ನ ನೀನು ನಿಭಾಯಿಸ್ಬೇಕಮ್ಮ, ನಿಭಾಯಿಸ್ಬೇಕು. ಶ್ರಮಸಪ್ಪ, ಇದು ಒಂದನ್ನು ಮಾತ್ರ ನಾನು ನಡೆಸ್ಕೊಳಕ್ಕಾಗಲ್ಲ. ನೋಡು, ನಿನಗಿಷ್ಟೆಲ್ಲ ಅವಮಾನ ಮಾಡಿದ ಮನೆಯಲ್ಲಿ ನಾನು 1 ನಿಮಿಷನೂ ಇರಲ್ಲ. ನಿನ್ನ ಜೊತೆ ನಾನು ಈಗಲೇ ಮನೆಗೆ ಹೋಗ್ತೀನಿ. ಬೇಡ ಮಗಳೇ, ಹಾಗೆ ಹೇಳ್ಬಾರ್ದು ಮಗಳೇ. ಇದೇ ನಿನ್ನ ಮನೆ. ಹೆಣ್ಣಿಗೆ ಗಂಡನ ಮನೆ ಶ್ರೇಷ್ಠ. ತಾಳ್ಮೆ ಇರ್ಬೇಕಮ್ಮ. ಏನಾಗ್ತಿದೆ ಅದೆಲ್ಲ ಒಳ್ಳೇದಕ್ಕೆ ಆಗ್ತಿದೆ ಅಂತ ಅನ್ಕೋ. ನೋಡು ಮಗಳೇ, ಸ್ವಲ್ಪ ದಿನ ತಾಳ್ಮೆ ತಂಕೋ ಮಗಳೇ, ಎಲ್ಲ ಸರಿ ಹೋಗುತ್ತೆ. ರಾತ್ರಿ ಹೋದ್ಮೇಲೆ ಹಗಲು ಬರಲೇಬೇಕು, ಕತ್ಲೆ ಹೋದ್ಮೇಲೆ ಬೆಳಕು ಬರಲೇಬೇಕು. ಅಲ್ಲಿ ತನಕ ತಾಳ್ಮೆ ಇರ್ಬೇಕು ಮಗಳೇ. ನೋಡು, ಇದೇ ಕೊನೆ. ನಿನ್ನ ಬಾಯಿನಲ್ಲಿ ಈ ಮನೆ ಬಿಟ್ಟು ಬರ್ತೀನಿ ಅನ್ನೋ ಮಾತು ಬರಬಾರ್ದು. ನೀನ್ ಇಲ್ಲೇ ಇರ್ಬೇಕು, ಇಲ್ಲೇ ಇದ್ದು ಈ ಮನೆಯವ್ರ ಮನಸ್ಸನ್ನೆಲ್ಲ ಗೆಲ್ಬೇಕು. ಅಪ್ಪ, ಈ ಅಪ್ಪನ ಮಾತ್ ಮೇಲೆ ನಂಬಿಕೆ ಇದೆ ಅಲ್ವಾ? ಆಯ್ತಪ್ಪ. ಚಿಕ್ಕ ವಯಸ್ಸಿನಿಂದ ಯಾವತ್ತೂ ನಿನ್ನ ಮಾತು ಮೀರಿದವಳಲ್ಲ. ಈಗಲೂ ಅದನ್ನೇ ಪಾಲಿಸ್ತೀನಿ. ಮಗಳೇ, ನಿನ್ ಮಾತು ಕೇಳಿ ಅವ್ರು ಮಾಡಿದ ಅವಮಾನ ಎಲ್ಲ ಮರ್ತ್ಬಿಟ್ಟೆ. ಸರಿಮ್ಮ, ನಾನು ಬರ್ತೀನಿ. ಹುಷಾರು ಮಗಳೇ. ಅಪ್ಪ, ಇಲ್ಲಿ ನಿನಗೆ ಮಾಡಿದ ಅವಮಾನದ ಬಗ್ಗೆ ಮನೇಲೇ ಹೇಳ್ಬೇಡ. ನೋಡು, ನಾನಿಲ್ಲಿ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳು. ಇಲ್ಲ ಅಂದ್ರೆ ಅಮ್ಮ ತುಂಬಾ ನೊಂದ್ಕೋತಾರೆ. ಪ್ಲೀಸ್ ಅಪ್ಪ, ಹಾಗೆ ಹೇಳು.
ಸರಿ ಮಗಳೇ, ನನ್ನ ಮಗಳು ಎಷ್ಟೆತ್ತರಕ್ಕೆ ಬೆಳೆದು ಹೋಗಿದ್ದಾಳೆ. ಆ ಭಗವಂತ ನಿನ್ನ ಬದುಕನ್ನು ಬಂಗಾರ ಮಾಡ್ತಾನಮ್ಮ. ಆ ನಂಬಿಕೆ ನನಗಿದೆ. ಬರ್ತೀನಿ ಮಗಳೇ. ಬರ್ತೀನಿ ಮಗಳೇ. ಈ ಮನೆಯವ್ರ ಮಾತಿಗೆ ಯಾವಾಗಲೂ ಎದುರು ಮಾತಾಡಬೇಡ, ತಾಳ್ಮೆಯಿಂದ ಇರು. ಅತ್ತೆ, ಇದೇನು ಇಷ್ಟು ಬೇಗ ಬಂದ್ಬಿಟ್ರಿ? ಇಷ್ಟು ಬೇಗ ಪೂಜೆ ಆಗೋಯ್ತಾ? ದೇವರ ಜೊತೆ ದೆವ್ವ ದರ್ಶನನೂ ಆಯ್ತು. ಅದನ್ನ ನೋಡಕ್ಕಾಗದೆ ಬಂದ್ಬಿಟ್ಟೆ. ಯಾಕೆ ಸಿಟ್ಟು ಮಾಡ್ಕೊಂಡೋಗಿದ್ದೀರಾ? ದರ್ಶನ ಸರಿಯಾಗಿ ಆಗ್ಲಿಲ್ವಾ? ದೇವರ ದರ್ಶನ ಮಾಡಕ್ ಬಿಟ್ರೆ ಅಲ್ವಾ? ನೆಮ್ಮದಿ ಸಿಗ್ಲಿ ಅಂತ ದೇವರ ದರ್ಶನ ಮಾಡಕ್ ಹೋದ್ರೆ ಆ ನೆಮ್ಮದಿ ಹಾಳು ಮಾಡಕ್ ಎಲ್ಲ ಕಾಯ್ತಾ ಇರ್ತಾರೆ. ಅಲ್ಲಿಗೆ ಸಿದ್ದು ಬಂದಿದ್ನಾ? ಅವನೇನಾದ್ರೂ ಮಾತಾಡದ್ನ ಅತ್ತೆ? ಅವನ್ ಮುಖ ನೋಡಕ್ಕೆ ಇಷ್ಟ ಇಲ್ಲ ಅಂತದ್ರಲ್ಲಿ ನಾನು ಅವನ ಹತ್ರ ಏನಂತ ಮಾತಾಡ್ಲಿ? ಅತ್ತೆ, ನೀವು ಹಾಗೆ ಮಾಡಬಾರ್ದಿತ್ತು ಅತ್ತೆ. ಅವನು ಏನು ಮಾತಾಡ್ತಾನೆ ಅಂತನಾದರೂ ಒಂದು ಸ್ವಲ್ಪ ಕೇಳಿಸ್ಕೋಬೇಕಾಗಿತ್ತು. ಇಷ್ಟು ದಿನ ಅವನ್ ಮಾತು ಕೇಳಿದಕ್ಕೆ ಅಲ್ವಾ ಇವತ್ ನಮ್ಗಿಂತ ಪರಿಸ್ಥಿತಿ ಬಂದಿರೋದು. ಸಹಾಯ ಮಾಡೋ ನೆಪದಲ್ಲಿ ನಮ್ ಬದುಕನ್ನೇ ಹಾಳು ಮಾಡಿದಾನೆ. ಅವನ ಹತ್ರ ನಾನು ಏನಂತ ಮಾತಾಡ್ಲಿ? ಅತ್ತೆ, ಯಾರಿಗೂ ಹೇಳ್ದೆ ಭಾವನಾ ಕುತ್ತಿಗೆನಲ್ಲಿ ಅವನು ತಾಳಿ ಕಟ್ಟಿದ್ದು ತಪ್ಪೆ. ಆದರೆ ಅವನು ಅವಳನ್ನ ತುಂಬ ಪ್ರೀತಿಸಿದ್ದ ಅನ್ಸುತ್ತೆ. ಈಗಲಾದ್ರೂ ನೋಡಿ ಎಷ್ಟು ಹಠ ಮಾಡಿ ಅವಳನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಇದರಲ್ಲೇ ಗೊತ್ತಾಗತ್ತಲ್ವ ಅತ್ತೆ, ಅವನು ಅವಳನ್ನ ತುಂಬ ಪ್ರೀತಿಸ್ತಿದ್ದಾನೆ ಅಂತ. ಇದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ? ಈಗ ಎಲ್ಲ ಸರಿ ಹೋಗಿದೆ ಅಂತಿರುವಾಗ ನೀವು ಕೋಪ ಮಾಡ್ಕೊಂಡ್ಬಿಟ್ರೆ ಏನು ಚೆನ್ನಾಗಿರುತ್ತೆ ಅತ್ತೆ? ವೀಣಾ, ದೇಹಕ್ಕಾಗಿರೋ ಗಾಯಕ್ಕೆ ಔಷಧಿ ಇದೆ, ಆದ್ರೆ ಮನ್ಸಿಗಾಗಿರೋ ಗಾಯಕ್ಕೆ ಔಷಧಿ ಇಲ್ಲ. ಅವನ್ ಮಾಡಿರೋ ಗಾಯ ಅಷ್ಟು ಸುಲಭವಾಗಿ ವಾಸಿ ಆಗೋ ಅಂತದ್ದಲ್ಲ. ಅತ್ತೆ, ನಿಮ್ಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳು ನಾನಲ್ಲ. ಆದರೂ ಒಂದು ಮಾತು ಹೇಳ್ತೀನಿ, ನೀವು ಸಿದ್ದುನ ಕ್ಷಮಿಸಿದ್ರೆ ಚೆನ್ನಾಗಿರುತ್ತೆ ಅತ್ತೆ. ಎಲ್ಲರೂ ತಪ್ಪನ್ನು ಮಾಡ್ತಾರೆ ಅತ್ತೆ, ಆದರೆ ತಾವು ತಪ್ಪು ಮಾಡಿದ್ದೀವಿ ಅಂತ ಅಂದ್ಕೊಳ್ದೆ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡ್ತಿರ್ತಾರೆ. ಆದರೆ ಸಿದ್ದು ಹಾಗಲ್ಲ ಅತ್ತೆ. ತಾನು ಮಾಡಿರೋ ತಪ್ಪನ್ನು ಎಲ್ಲರ ಮುಂದೆ ಒಪ್ಕೊಂಡು ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದಾನೆ. ನೀವು ಅವನನ್ನು ಕ್ಷಮಿಸಿದ್ರೆ ಚೆನ್ನಾಗಿರುತ್ತೆ ಅತ್ತೆ. ನಿಮ್ಮ ಕ್ಷಮೆಯಿಂದ ಭಾವನಾ ಕ್ಷೇಮವಾಗಿರ್ತಾಳೆ. ಅವನ್ ಮಾಡಿರೋ ತಪ್ಪಿಗೆ ಅಷ್ಟು ಸುಲಭವಾಗಿ ಕ್ಷಮೆ ಸಿಗಲ್ಲ ವೀಣಾ. ಅವನ್ನ ನಾನೇನಾದ್ರೂ ಕ್ಷಮಿಸಿದ್ರೆ ಕ್ಷಮೆ ಅನ್ನೋ ಪದಾನೇ ಅರ್ಥ ಕಳ್ಕೊಂಡ್ಬಿಡತ್ತೆ. ನನ್ನ ಮಗಳಿಗೆ ಇಂಥ ಸ್ಥಿತಿ ತಂದವನ್ನ ಕ್ಷಮಿಸೋದಕ್ಕೆ ಮನ್ಸ್ ಹೇಗ್ ಬರುತ್ತೆ ಹೇಳು? ಪ್ರಾಣ ಉಳಿಸ್ಬೇಕಾ ಡಾಕ್ಟ್ರೆ ಯಮರೂಪ ತಗೊಂಡಾಗ ನಮ್ ಪರಿಸ್ಥಿತಿ ಹೇಗಿರುತ್ತೆ ಹೇಳು? ಇಂಥವ್ರ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಅವ್ನು ನಮ್ಮಿಂದ ದೂರ ಇರೋದೇ ನಮ್ಮೆಲ್ರಿಗೂ ಒಳ್ಳೇದು.
ಮರಿ ತುಂಬಾ ನೋವಾಗ್ತಾ ಇದೆಯಾ? ಹಾಗೇನಿಲ್ಲ ರೀ. ನನಗೆ ಗೊತ್ತು ನಿಮ್ಗೆ ನೋವಾಗ್ತಾ ಇದೆ ಅಂತ, ಆದರೂ ನನ್ನ ಮುಂದೆ ಹೇಳ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ಒಳಗಡೆ ನೀವೇ ಅನುಭವಿಸ್ತಾ ಇದ್ರ. ಇಲ್ಲ ರೀ, ನೀವೀಗ ಔಷಧಿ ಹಚ್ಚಿದ್ದೀರಾ ಅಲ್ವಾ, ಸರಿ ಹೋಗುತ್ತೆ ಬಿಡಿ. ಚಿನ್ನು ಮರಿ, ನಾನಿಂದ ಯಾವುದನ್ನು ಬೇಕು ಅಂತ ಮಾಡಿರೋದಲ್ಲ. ಬೆಳಗ್ಗೆ ನೀವು ಕಾಣದೇ ಇದ್ದಾಗ ಎಲ್ಲಿದ್ದೀರಾ ನೀವು ಅಂತ ಹುಡ್ಕೊಂಡು ಬಂದೆ. ಆ ಆತಂಕದಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಗೆ ಏನಾಗಿದೆಯೋ, ನೀವು ಹುಷಾರಾಗಿದ್ದೀರೋ ಇಲ್ವೋ ಅಂತ ಗೊತ್ತು ಮಾಡ್ಕೊಳ್ಳೋ ಭರದಲ್ಲಿ ಗೊತ್ತಾಗ್ತದೆ ನಿಮ್ಮ ಕೈಯನ್ನು ಹಾಗೆ ಹಿಸಿಕ್ಬಿಟ್ಟೆ. ನಾನಿದು ಯಾವುದನ್ನು ಬೇಕು ಅಂತ ಮಾಡಿದ್ದಲ್ಲ, ನಿಮಗೆ ನೋವು ಮಾಡಬೇಕು ಅಂತ ಮಾಡಿದ್ದಲ್ಲ. ದಯವಿಟ್ಟು ನನ್ನ ನಂಬಿ. ನೋಡಿ, ಬೇಕಾದ್ರೆ ನಿಮಗೆ ಕೈ ಮುಗಿತೀನಿ, ನಾನು ನಿಮ್ಮ ಕಾಲಿಗೆ ಬಿಡ್ಬೇಕಾ? ಕಾಲಿಗೂ ಬೀಳ್ತೀನಿ. ರೀ, ಯಾಕ್ರಿ ಹೀಗೆಲ್ಲ ನಡ್ಕೋತಾ ಇದ್ದೀರಾ? ಪ್ಲೀಸ್ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಡಿ. ಹೇಳ್ತಾನೆ ನನಗೇನು ಆಗಿಲ್ಲ ಅಂತ. ನೋಡಿ, ನಿಮಗೆ ನನ್ನ ಮೇಲೆ ಕೋಪ ಇದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ. ಇಲ್ಲದೆ ಹೋದ್ರೆ ನನ್ನ ಚಿನ್ನು ಮರಿ ಯಾವತ್ತೂ ಹೀಗೆ ಮಾತಾಡ್ದವ್ರಲ್ಲ. ನನ್ನ ಚಿನ್ನು ಮರಿಗೆ ನಾನು ಕೈಯರೆ ನೋವು ಮಾಡ್ಬಿಟ್ಟಲ್ಲ, ಅವ್ರಿಗೆ ನನ್ನ ಮೇಲೆ ಕೋಪ ಬರೋ ಹಾಗೆ ಮಾಡಿಸ್ಕೊಂಡ್ಬಿಟ್ನಲ್ಲ. ಯಾಕ್ರಿ ಹೀಗೆ ಆಡ್ತಿದ್ದೀರಾ? ನಂಗೆ ನೋವಿಗಿಂತ ನೀವು ಈ ತರ ಮಾಡ್ತಿರೋದೇ ನಂಗೆ ತುಂಬಾ ಭಯ ಆಗ್ತಿದೆ. ದಯವಿಟ್ಟು ಸುಮ್ಮನಿರಿ. ಭಯ ಭಯ ಯಾಕೆ ಚಿನ್ನು ಮರಿ? ನನ್ನ ಕಂಡ್ರೆ ನಿಮಗೆ ಭಯನಾ? ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ನನ್ನ ಕೈಯಾರೆ ನನ್ನ ಚಿನ್ನ ಮರಿಗೆ ನೋವು ಮಾಡಿಬಿಟ್ಟೆ. ನನ್ನ ಕಂಡ್ರೆ ಭಯ ಆಗೋ ಹಾಗೆ ಮಾಡಿಬಿಟ್ಟೆ. ನಿಮಗೆ ನೋವು ಮಾಡಿದ್ದಕ್ಕೆ ನನಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು ಚಿನ್ನು ಮರಿ, ಆಗಲೇಬೇಕು. ಬೇಡರಿ, ಯಾಕ್ರಿ ಹೀಗೆಲ್ಲ ಮಾಡ್ಕೋತಿದ್ದೀರಾ? ಚಿನ್ನು ಮರಿ, ಇಬ್ಬರಿಗೂ ನೋವಾಗಿದೆ, ಇವಾಗೆಲ್ಲ ಸರಿ ಹೋಗುತ್ತೆ ಅಲ್ವಾ? ನಿಮಗೆ ನೋವು ಮಾಡಿದ್ದಕ್ಕೆ ನಾನು ನೋವು ಮಾಡ್ಕೊಂಡಿದ್ದೀನಿ. ಈಗೆಲ್ಲ ಸರಿ ಹೋಗುತ್ತೆ ಚಿನ್ನು ಮರಿ. ಸಿದ್ದು, ಒಂದು ನಿಮಿಷ. ಯಾಕೆ ಸಿದ್ದು ಇಷ್ಟೊಂದು ಬೇಜಾರಲ್ಲಿ ಹೋಗ್ತಾ ಇದ್ದೀರಾ? ಏನಿಲ್ಲ ಅದಕ್ಕೆ, ಏನು ವಿಷಯ ಅಂತೇಳಿ. ಸಿದ್ದು, ನಿಮಗೆ ವಿಷಯ ಗೊತ್ತಾಯ್ತಾ? ಆ ಮುನ್ಸ್ವಾಮಿ ನೀವು ಪೂರ್ವಿನ ಮದುವೆ ಆಗಲಿಲ್ಲ ಅನ್ನೋ ವಿಚಾರಕ್ಕೆ ಯಾರೋ ಸ್ಟ್ರಾಂಗ್ ಆಗಿರೋರ್ನೇ ಮಾವಂಗೆ ಆಪೋಸಿಟ್ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸ್ತಾ ಇದ್ದಾರೆ. ಈ ವಿಷಯ ಕೇಳಿ ಮಾವಂಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಸಿದ್ದು. ಅಲ್ಲದೆ ಎಲ್ಲ ಎಲೆಕ್ಷನ್ನಲ್ಲಿ ಸೋತೋಗ್ತೀನೋ ಅನ್ನೋ ಭಯ ಮಾವನ್ನ ಕಾಡ್ತಾ ಇದೆ. ಬೈ ಚಾನ್ಸ್ ಅವರೇನಾದರೂ ಇದೇ ಟೆನ್ಷನಲ್ಲಿ ಎಲೆಕ್ಷನ್ ಸೋತೋದ್ರೆ ಮನೆ ಮರ್ಯಾದೆ ಎಲ್ಲ ಹಾಳಾಗೋಗುತ್ತೆ ಸಿದ್ದು. ಅದಕ್ಕೆ ನೀವೇ ಇದನ್ನ ಹೇಗಾದರೂ ಮಾಡಿ ತಡಿಬೇಕು. ನಿಮ್ಮಿಂದ ಮಾತ್ರ ಇದು ಸಾಧ್ಯ. ಇಲ್ಲ ಅದಕ್ಕೆ, ಅಪ್ಪಾಜಿನ ಸೋಲೋದಕ್ಕೆ ನಾನು ಬಿಡೋದಿಲ್ಲ. ಇಷ್ಟು ದಿನ ಅವ್ರು ಗೆಲ್ಲಿ ಅಂತ ತಾನೇ ನಾನು ಓಡಾಡಿದ್ದು. ಅಯ್ಯೋ ಸಿದ್ದು, ನಿಮ್ಮ ಓಡಾಟಕ್ಕೆಲ್ಲ ರಾಜಕೀಯದಲ್ಲಿ ಬೆಲೆ ಇರುತ್ತೆ ಅಂತ ಅನ್ಕೊಂಡಿದ್ದೀರಾ? ಅದು ಅಲ್ಲದೆ ಮುನ್ಸ್ವಾಮಿ ಬಗ್ಗೆ ನಿಮಗೆ ಚೆನ್ನಾಗೇ ಗೊತ್ತಿದೆ. ಮುಖ್ಯವಾಗಿ ಇಲ್ಲಿರೋರೆಲ್ಲರೂ ಮುನ್ಸ್ವಾಮಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಅಂಥದ್ರಲ್ಲಿ ಮುನ್ಸ್ವಾಮಿ ವಿರುದ್ಧ ನಿಂತು ಗೆಲ್ಲೋದು ಅಂತಂದ್ರೆ ಸುಮ್ಮನೆನಾ? ಇಲ್ಲ ಸಿದ್ದು, ಆಲ್ರೆಡಿ ಒಂದ್ಸರಿ ಸೋಲಿನ ಅನುಭವನ ಈ ಮನೆ ಅನುಭವಿಸಿದೆ. ಮತ್ತೆ ಹಾಗೆ ಆಗಬಾರ್ದು. ಅದಕ್ಕೆ ಸಿದ್ದು, ನಾನೊಂದನ್ನು ಯೋಚನೆ ಮಾಡಿದ್ದೀನಿ. ಇದು ಸರಿನಾ ತಪ್ಪಾ ಅನ್ನೋದನ್ನ ನೀವೇ ನನಗೆ ಹೇಳಬೇಕು. ಈಗ
ಮಾವ ಈ ಕೋಪದಲ್ಲಿ ಟೆನ್ಷನಲ್ಲಿ ಮುನ್ಸ್ವಾಮಿ ವಿರುದ್ಧ ಎಲೆಕ್ಷನಲ್ಲಿ ನಿಂತು ಸೋಲೋದಕ್ಕಿಂತ ಎಲೆಕ್ಷನ್ನಲ್ಲಿ ನಿಮ್ಮ ಅಣ್ಣನ ನಿಲ್ಲಿಸ್ಬಿಟ್ರೆ ಆಗ ಬೈ ಚಾನ್ಸ್ ಅವ್ರು ಸೋತ್ರು ಮನೆಯವ್ರ ಮನ್ಸಿಗೆ ಅಷ್ಟೊಂದು ಘಾಸಿ ಆಗಲ್ಲ. ಅದಕ್ಕೆ ಹೀಗೆ ಹೇಳ್ತಿದ್ದೀನಿ. ಇಲ್ಲ ಅದಕ್ಕೆ ನಮ್ಮ ಅಪ್ಪಾಜಿ ಗೆದ್ದೇ ಗೆಲ್ತಾರೆ ಅನ್ನೋ ಭರವಸೆ ನನಗಿದೆ. ಅದೆಂಥ ಪವರ್ಫುಲ್ ಕ್ಯಾಂಡಿಡೇಟ್ ಆದರೂ ಆಗಲಿ ನಮ್ಮ ಅಪ್ಪಾಜಿ ನಾನು ಗೆಲ್ಲಿಸ್ಕೊತೀನಿ. ಅವ್ರು ಸೋಲೋದಕ್ಕೆ ನಾನು ಬಿಡೋದಿಲ್ಲ. ಏನೋ ಸಿದ್ದು, ನೀವಿದ್ದೀರಾ ಅನ್ನೋ ಭರವಸೆ ಇದೆ ಅಷ್ಟೆ. ಆದರೂ ಮಾವ ಹೀಗೆಲ್ಲ ನಡ್ಕೋಬಾರ್ದಾಗಿತ್ತು ಬಿಡಿ. ಏನು ಹೇಳ್ತಿದ್ದೀರಾ? ಏನು ಮಾಡಿದ್ರಪ್ಪಾಜಿ? ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಮ ಮಾವ ಮನೆಗೆ ಬಂದಿದ್ರು ಸಿದ್ದು. ಅಂತಂದ್ರೆ ಅವ್ರ ಮನ್ಸಿಗೆ ತುಂಬಾ ಬೇಜಾರಾಗೋ ಹಾಗೆ ಮಾತಾಡ್ಬಿಟ್ರು ಸಿದ್ದು. ಪಾಪ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಅವರು ಹೊರಟ್ಬಿಟ್ರು. ಅಲ್ಲ ಸಿದ್ದು, ಎಲೆಕ್ಷನ್ ಟೈಮ್ ಹತ್ರ ಬಂದಿರುವಾಗ ಈ ಥರ ಎಲ್ಲ ಮಾತಾಡೋದು ಸರಿನಾ ಹೇಳಿ? ಆಮೇಲೆ ಅವ್ರ ಕಡೆಯವ್ರು ಯಾರಾದರೂ ಒಬ್ಬರಾದರೂ ಇವ್ರಿಗೆ ಓಟ್ ಹಾಕ್ತಾರಾ? ಓಟ್ ಹಾಕೋದಿರ್ಲಿ, ನಾಳೆ ದಿನ ಇವರೇ ಜನರ ಹತ್ರ ಓಟ್ ಕೇಳ್ಕೊಂಡು ಹೋದ್ರು ಇವ್ರು ಈ ಥರ ವ್ಯಕ್ತಿ ಅಂತ ಗೊತ್ತಾದ್ರೆ ಯಾರಾದ್ರೂ ಮರ್ಯಾದೆ ಕೊಡ್ತಾರಾ? ಓಟ್ ಹಾಕ್ತಾರಾ? ಮಾವನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಪ್ಪ. ತುಂಬ ಒರಟಾಗಿ ಮಾತಾಡಿದ್ರ? ಹೌದು ಸಿದ್ದು, ಕೇಳಿ ನನ್ನ ಮನ್ಸಿಗೆನೆ ತುಂಬಾ ಬೇಜಾರಾಯಿತು. ಭಾವನಾ ಅವ್ರು ಕೇಳಿಸ್ಕೊಂಡಿದ್ರೆ ಅದೆಷ್ಟು ನೊಂದ್ಕೋತಾ ಇದ್ರು ಏನು. ಅಪ್ಪಾಜಿ ಯಾಕೆ ಹಿಂಗೆ ನಡ್ಕೋತಾರೆ ಅಂತ ಅರ್ಥನೇ ಆಗೋದಿಲ್ಲ ನನಗೆ. ಹೋಗು ಹೋಗು, ಹೋಗಿ ನೀನೇನೇ ಹೇಳಿದ್ರು ನಿಮ್ಮ ಅಪ್ಪಯ್ಯ ನಿನ್ನ ಮಾತಂತೂ ಕೇಳಲ್ಲ. ಇದರಿಂದ ನಿಮ್ಮಿಬ್ಬರ ಮಧ್ಯೆ ಅಂತರ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಸಿದ್ದು. ನನಗೂ ಅದೇ ತಾನೇ ಬೇಕಾಗಿರೋದು. ಏನ್ ಮಾಡ್ಕೋತಾ ಇದ್ದೀರಾ ನೀವು? ಮೊದಲು ಬನ್ನಿ ನೀವು. ನನ್ನ ಕೈ ಬಿಡಿ ಚಿನ್ನು ಮರಿ. ನಿಮ್ಗಿಷ್ಟೆಲ್ಲ ನೋವು ಮಾಡಿಬಿಟ್ಟು ಸುಮ್ಮನೆ ಹೇಗಿರ್ಲಿ ಚಿನ್ನು ಮರಿ? ನಿಮಗೆಲ್ಲ ನೋವು ಮಾಡಿದ್ದು ಈ ಕೈಯೇ ಅಲ್ವಾ? ಇದಕ್ಕೆ ಸರಿಯಾದ ಪ್ರಾಯಶ್ಚಿತ್ತ ಆಗಲೇಬೇಕು. ಸರಿಯಾದ ಪ್ರಾಯಶ್ಚಿತ್ತ ಆಗಲೇಬೇಕು. ನಿಮ್ ದಮ್ಮಯ್ಯ ಅಂತೀನಿ, ಹೀಗೆಲ್ಲ ಮಾಡ್ಕೋಬೇಡಿರಿ. ಬನ್ನಿ, ಮೊದಲು ಬನ್ನಿ ಇಲ್ಲಿ ನನ್ನ ಜೊತೆ. ಚಿನ್ನು ಮರಿ, ನೀವು ನಾನು ಮಾಡಿದ ತಪ್ಪನ್ನು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಎಲ್ಲೂ ಬರೋದಿಲ್ಲ. ರೀ, ನಿಮ್ದೇನು ತಪ್ಪಿಲ್ಲ ರೀ. ನಿಮ್ಮ ಮನಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಬೇಕು ಅಂತ ಇದನ್ನೆಲ್ಲ ಮಾಡಿಲ್ಲ ಅಂತಲೂ ನನಗೆ ಗೊತ್ತು. ಮೊದಲು ಬನ್ನಿ, ನಾನು ನಿಮಗೆ ಔಷಧಿ ಹಚ್ತೀನಿ. ಪ್ಲೀಸ್ ಬನ್ನಿ. ಚಿನ್ನು ಮರಿ, ನನಗೆ ಬೇಕಾಗಿರೋದು ಔಷಧಿ ಅಲ್ಲ. ನನಗೆ ಕ್ಷಮಿಸಿದ್ದೀರಿ ಅಂತ ಒಂದೇ ಒಂದು ಮಾತು ಹೋದ್ರೆ ನಿಮಗೆ ನೋವು ಮಾಡಿದ ತಪ್ಪಿಗೆ ಇದಕ್ಕಿಂತ ದೊಡ್ಡದಾಗಿ ನಾನು ಯಾರೋ ಮಾಡ್ಕೋತೀನಿ. ಇಲ್ಲ ಇಲ್ಲ ಇಲ್ಲ, ನಾನು ನಿಮ್ಮನ್ನ ಕ್ಷಮಿಸಿದ್ದೀನಿ. ಇದು ನಿಮ್ಮ ಮನ್ಸಾರ ಹೇಳ್ತಾ ಇದ್ದೀರಾ ಅಥವಾ ನಾನೇನೋ ದೊಡ್ಡದು ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಹೆದರಿಕೆಗೆ ಹೇಳ್ತಾ ಇದ್ದೀರಾ? ಇಲ್ಲ ರೀ, ನಾನು ನಿಜವಾಗ್ಲೂ ಮನಸ್ಸಿಂದಾನೇ ಹೇಳ್ತಾ ಇದ್ದೀನಿ. ನಾನು ನಿಮ್ಮನ್ನ ಕ್ಷಮಿಸಿದ್ದೀನಿ. ನಂಗೆ ನಿಮ್ಮ ಕೈನ ನಿಜವಾಗ್ಲೂ ನೋಡೋಕ್ಕಾಗ್ತಿಲ್ಲ. ಬನ್ನಿ, ಔಷಧಿ ಹಚ್ತೀನಿ. ಪ್ಲೀಸ್ ಬನ್ನಿ. ರೀ, ಪ್ಲೀಸ್ ರೀ, ನಿಮ್ಮ ಅತ್ತೆ ಯಾವತ್ತೂ ಹೀಗೆಲ್ಲ ಮಾಡ್ಕೋಬೇಡಿ. ನಿಜ ನನ್ನ ಕೈಲಿ ಇದೆಲ್ಲ ನೋಡೋಕ್ಕಾಗ್ತಿಲ್ಲ. ನಾನು ಏನು ಮಾಡಲಿ ಚಿನ್ನು ಮರಿ? ನಿಮಗೆ ನೋವು ಮಾಡಿದ ಕೈ ಇದು. ನೀವು ನಿಮ್ಮ ಅಕ್ಕನಿಗೋಸ್ಕರ ಪ್ರೀತಿಯಿಂದ ಹೂವು ಚ ತಂದಿದ್ರಿ, ಅದನ್ನು ಹಾಳು ಮಾಡಿದ ಕೈ ಇದು. ನಿಮ್ಮ ಕಣ್ಣೀರನ್ನು ಒರೆಸ್ಬೇಕಾದ ಕೈ ನಿಮ್ಮ ಕಣ್ಣಲ್ಲಿ ನೀರು ಬರೆಸ್ಬಿಡ್ತು. ಅಂಥ ಕೈಗೆ ನಿಜವಾಗ್ಲೂ ಹೀಗೆ ಜೀವಂತವಾಗಿರೋಕ್ಕೆ ಅರ್ಹತೆ ಇದೆಯಾ ಚಿನ್ನು ಮರಿ? ಶ್ರೀ, ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ. ನಿಮ್ಮ ತಪ್ಪು ಏನೂ ಇಲ್ಲ. ನೀವು ಗೊತ್ತಿದ್ದು ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಎತ್ತಿದ ತಕ್ಷಣ ನಾನು ನಿಮಗೆ ಕಾಣಿಸ್ಲಿಲ್ಲ. ನಾನು ಎಲ್ಲಿ ಹೋಗಿದ್ದೀನೋ ಅಂತ ಗಾಬರಿನಲ್ಲಿ ನೀವು ಹೀಗೆಲ್ಲ ಮಾಡಿದ್ರಿ. ನಾನೇ ಹೇಳ್ತಿದ್ದೀನಿ ನಿಮ್ಮ ತಪ್ಪಿಲ್ಲ ಅಂತ.
ಮತ್ತು ನೀವು ಯಾಕೆ ಹೀಗೆ ಆಡ್ತಿದ್ದೀರಾ ಹೇಳಿ? ಆದರೆ ಪ್ಲೀಸ್ ರೀ, ದಯವಿಟ್ಟು ಈ ಥರ ಯಾವತ್ತೂ ಮಾಡ್ಕೋಬೇಡಿ. ನೀವು ಈ ಥರ ನೋವು ಅನುಭವಿಸೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕೆ ಆಗಲ್ಲ. ನೀವು ಅನುಭವಿಸ್ತಾ ಇರೋ ನೋವಿಗಿಂತ ಇದೇನು ದೊಡ್ಡದಲ್ಲ ಚಿನ್ನಂಬರಿ. ನಾನು ನಿಮಗೆ ನೋವು ಮಾಡಿಬಿಟ್ನಲ್ಲ, ನನಗೆ ನಿಜವಾಗ್ಲೂ ಮನುಷ್ಯನ ಅಥವಾ ಮೃಗನ ಅರ್ಥನೇ ಆಗ್ತಾ ಇಲ್ಲ. ನನಗೆ ಪ್ರೀತಿ ಅಂದ್ರೇ ಗೊತ್ತಿಲ್ವ ಚಿನ್ನಂಬರಿ? ನಿಮ್ಮ ಪ್ರೀತಿಗೆ ನಾನು ನಿಜವಾಗೂ ಅರ್ಹನಾ? ರೀ, ಏನು ಮಾತು ಅಂತ ಆಡ್ತಿದ್ದೀರಾ ನೀವು? ಪ್ರಪಂಚ ಎಲ್ಲ ಹುಡುಕಿದ್ರು ನಿಮ್ಮಷ್ಟು ಪ್ರೀತಿ ಮಾಡೋವಂಥ ಗಂಡ ಎಲ್ಲೂ ಸಿಗಲ್ಲ.